ಲೇ ಜಾನಕಿ, ಲೇ ಜಾನಕಿ, ಎದಕ್ ಬಡ್ಕೊಳಕತ್ತೈತಿ ಒಂದ್ಸಮ್ನ? ಏನ್ ಕೆಲಸ ಮಾಡ್ಲಿ ನಿನ್ನ ನೋಡ್ಲು? ಅಲ್ಲ ಊರ್ ಬುಬ್ನಿ, ಹರಿಯಾಗ ಒಂದ್ ಕಪ್ ಚಾ ಕೊಟ್ಟಿ ಅಲ್ಲಿ ಹೊಟ್ಟಿ ರಕ್ಕ 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 ಅನ್ನಕತ್ತಂಗ. ಹೊಟ್ಟಿಗೇನು ಕೂಳು ಬೇಕು ಬ್ಯಾಡೋ ಏನು ಹೇಳ್ಬಿಡ್ ನೀನ ಒಂದಿಟ. ಹಾ ಉಣ್ಲೋ ಬ್ಯಾಡ? ನಾನು ವಯಸ್ಸಾದ ಮುದುಕಿ ಈಕಿಗೆ ಉಣ್ಣಾಕ್ ಕೊಡ್ಬೇಕು ಬಿಡ್ಬೇಕು ಅನ್ನೋದೊಂದಿಟ್ರ ನಿನ್ನ ಕಬರ್ ಗಿಬರ್ ಐತನ? ಆ ಹುಡುಗಿದ್ದಾಗ ಎಂತ ಚಂದ ಉಣ್ಣಾಕ್ ಕೊಡ್ತಿತ್ತ ಮಾಡ್ತಿತ್ತ, ಅದನ್ನ ಹುಂಟುಂಟ್ಲೆ ಓಡಿಸಿರಲ್ಲ ನೀನ್ ಹೆಚ್ಚಡಗ್ಲಿ. ನಮಸ್ಕಾರ ರೀ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲ ನನ್ನ ಸಬ್ಸ್ಕ್ರೈಬರ್ಸು ಆರಾಮದಿರಿ ಅಂತ ಅನ್ಕೊಂಡ್ನಿ. ಎಲ್ಲರಿಗೂ ಕೂಡ ಹಾಯ್, ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಹೇಳಕತ್ತೀನಿ. ನಾನಂತೂ ಈವ್ನಿಂಗ್ ವಿಡಿಯೋ ಮಾಡತ್ತೀನಿ, ನಿಮ್ಗೆ ಈವ್ನಿಂಗ್ ಗುಡ್ ಈವ್ನಿಂಗ್ ಅಂತ ಹೇಳತ್ತೀನಿ. ಮತ್ತೆ ಈವ್ನಿಂಗ್ ಮಾಡಿ ಮಾರ್ನಿಂಗನ್ನು ಹಾಕ್ತೀನಿ. ಇವತ್ತು ನೀನೆಲ್ಲ ಫುಲ್ ವಿಡಿಯೋ ಮಾಡಿದೆ, ನೆಟ್ಟು ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಅದೇನಾಯಿತು ಗೊತ್ತಿಲ್ಲ, ಅದು ನಂದು ಯಾಪೋ ಓಪನ್ ಆಗತ್ತಿರಲಿಲ್ಲ. ಬೆಳಗ್ಗೆಯಿಂದ ಟ್ರೈ ಮಾಡ್ತಾಯಿದ್ದೀನಿ. ಏನಪ್ಪ ನಿನ್ನೆಲ್ಲ ಫುಲ್ ವಿಡಿಯೋ ಮಾಡಿದ್ದಕ್ಕೆ ಯಾಪ್ ಓಪನ್ ಆಗತ್ತಿಲ್ಲ ಅನ್ಕೊಂಬಿಟ್ಟೆ. ಭಾಳ ಬೇಜಾರಾಗಿತ್ತು ನನಗಂತೂ. ಆ ಯಾಪ ಓಪನ್ ಆಗಲಿಲ್ಲ. ಗುದ್ದಾಡಿ ಸಂಜೆ ಮುಂದೆ ಅದು ಆ್ಯಪ್ ಓಪನ್ ಆಯಿತು. ಅದಕ್ಕೆ ಬಿಡೋದೆಲ್ಲ ಬಿಟ್ಟು ಕೆಲಸ ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿ, ನಾನು ಜಾಸ್ತಿ ಮಾತಾಡಲ್ಲ, ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ಥ್ಯಾಂಕ್ ಯು. ಅಯ್ಯಯ್ಯೋ ಮುದುಕಿ, ಖಾಲಿ ಕುಂತ ಅನ್ಕೊಂಡ್ಬಿಟ್ಟಿದ್ಯೇನ ತಿನ್ನಾಕಿಲ್ಲ ನಿನಗ? ಅಂದ್ರ ನಾನು ಖಾಲಿ ಕುಂತ ತಿನ್ನಾಕತ್ತನಂತೇನೆ? ಊರು ಬೊಬ್ಬನಿ ನಿನ್ನ ವಯಸ್ಸಾಗ ಮುಕ್ಕಳು ಹರಿಯೋಂಗೆ ದುಡ್ದು ಬಂದನ್ನ. ಹೊಲಕ್ಕೆ ಹೋಗೋದಲ್ದ ಬರುವಾಗ ಸಂಜೆ ಮುಂದುವ ಎಮ್ಮಿಗೆ ಮೇವು ಕಟ್ಕೊಂಬರೋದು, ನೀರೊಲಿಗೆ ಕಟ್ಗೆ ಕಟ್ಕೊಂಬರೋದು ಎಲ್ಲ ಮಾಡಿ ಕೆಲಸ. ನನ್ನ ಗಂಡ ಬರ್ಕೊಳ್ದ ಬಾರ್ಕೊಲ್ ಹಿಡ್ಕೊಂಡು ನಿಂದಿರ್ತದ ಕೈಯಾಗ ಎಮ್ಮಿದ. ಹಂಗೆ ಅಡುಗೆ ಮಾಡಿಯೋ ಇಲ್ಲೋ ಅಂತ ಕೆಲಸ. ಹಾಂ, ನನ್ನ ಗಂಡ ಮಾಡಿದಾಗ, ನನ್ನ ಗಂಡ ತೊಗೊಂಡಾಗ, ನನ್ನ ಗಂಡ ಕಟ್ಟಿಸಿದಾಗ ಮನೆ ಆಗೈತಿದ. ನಿನ್ನ ಗಂಡ ಮಾಡಿ ಬಕ್ಕ ಬಾರ್ಲೆ ಬಿದ್ದು ಅಟ್ರಾಗ ಉದ್ಧಾರ ಆಗೋದೈತಿ. ದುಡ್ದದ ಎಲ್ಲನೂ ಹೋಗಿ ಚಿಮ್ನಾಗಳಿಗೆ ಹಾಕೋದಾಗೈತಿ ನಿನ್ನ ಗಂಡ. ನನ್ನ ಗಂಡ ಅಂತ ಒತ್ತಿ 20 ಸಲ ಹೇಳಕತ್ತಿಯಲ್ಲ. ಆಮೇಲೆ ಮ್ಯಾಗಿಂದ ಹೇಳ್ದಾನ ನನ್ನ ಗಂಡ ನಿನ್ನ ಮಗನ ನೀನ ಹಾಡ್ದಿಟ್ಟಿದಿ ಅಂತ ಲಡ್ದುಲ್ಲಾಟ. ನನ್ನ ಊರ್ ಬುಬ್ನಿ, ಅಲ್ಲ ನ್ಯಾಲಿಗೆ ಎಲ್ಲಿ ಇಟ್ಕೊಂಡಿದಿ? ಮುಕ್ಳಾಗ ಇಟ್ಕೊಂಡಿದೀಯನ? ನಿನ್ನ ಗಂಡ ಅಂತ ನಿನ್ನ ಮಗ ಅಂತ ನತಿ ಏನು ಮಾತಾಡಕತ್ತೀನಿ? ರೀತಿ ಹಚ್ಚಿ ಮರ್ಯಾದೆ ಕೊಟ್ಟು ಮಾತಾಡ್ ನನ್ನ ಮಗ್ಗ. ನೀ ಬಂದಾಗ ನೆಟ್ಟಗೆ ಇದ್ದಿದ್ದೆ ಅಂದ್ರೆ ನನ್ನ ಮಗ ಯಾಕೆ ಹಿಂಗೆ ಮಾಡ್ತಿದ್ದಾನ? ಒಂದೀಟ್ ಹಾಗನ್ನೋದಿಲ್ಲ, ಗಂಡನ ಹೆಂಗೆ ನೋಡ್ಕೋಬೇಕನ್ನೋದಿಲ್ಲ. ಗಂಡನ ಅಡುಗೆ ಮನೆಯಾಗರ ಗೆಲ್ಬೇಕ, ಇಲ್ಲ ಕೊನೆಯಾಗರ ಗೆಲ್ಬೇಕ. ನೀ ಯಾವ್ದ್ರಾಗೂ ಇಲ್ಲೇ ಎಲ್ಲ ಬಿಟ್ಟು ಬಿಡಾಡ್ ನಾಯಿಗತೆ ಹಚ್ಚಿ ಅಂತ ಏಕೆಸ್ ಹೋಗಾಕಿ ನೀನು. ಮಂದಿ ಮನಿ ಆಕಿ ಸುದ್ದಿ ಅಂತ ಏಕೆಸ. ಅದ್ರಾಗ ಈಗ ಸೊಸಿ ಬಂದಾಳ ಕೆಲ್ಸಾನು ಹಚ್ಚಿ ಮಂದಿ ಮನಿಗಳು ಚಾಡ ತುಂಚ್ಕೊಂತ ಹೋಗಾತಿ. ಮತ್ತು ನಿನಗೆ ಬಾಳೆ ಎಂದಾಗಿತ್ತು ಬಾಳೆ? ಹಾಗೂ ಮಾತಾಡ್ಲಿದ. ಸೊಸಿನರ ಊರು ಹುಂಟುಂಟ್ಲೆ ತವ್ರ ಮನೆಗೆ ಅಟ್ಟಿದಿ ಕುಂತಿ ಮಾಡಲ್ಲ ಏನು ಕೆಲಸನ? ಏನು ಮಾಡಕತ್ತಿದ್ದಿ ಹೊರಗೆ? ಎಮ್ಮೆ ಹಕ್ಕ್ಯಾಗ ಹೋಗಿ ಒಂದು 4 ರಾಗ ಹೊತ್ಕೊಂಡು ಹೊತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ನಿ. ಯಾಕಂದ್ರೆ ಇಲ್ಲಿ ನಿನ್ನ ಕಾಟ ಭಾಳ ಆಗಿತ್ತಲ್ಲ, ಅದಕ್ಕೆ ಹೋಗಿ ಎಮ್ಮೆ ಹಕ್ಕ್ಯಾಗ ಬೆಚ್ಚಗ ಮಕ್ಕೊಂಡ್ಬಿಟ್ಟಿದ್ನಿ. ಹೌದು ಬಿಡ್ಲಿ, ನಿನಗೆ ಎಮ್ಮೆ ಹಕ್ಕ್ಯಾಗನು ಬೆಚ್ಚಗನ ಹತ್ತೈತಿ. ಯಾಕಂದ್ರೆ ಎಮ್ಮೆ ಹಿಂದಿಂದ ಶಗನೂ ಹಾಕ್ತಿರ್ತಾವ, ಅಲ್ಲೇ ತಿನ್ನೋದೈತಿ. ಮತ್ತು ಹುಚ್ಚಿನ ಹೋಯ್ತಿರ್ತಾವ ಗ್ವಾತಾನ, ಅದನ್ನ ಗಟ ಕುಡಿಯೋದೈತಿ. ಅಲ್ಲೇ ಬೆಚ್ಚಗ ಎಮ್ಮೆ ಹುಚ್ಚಾಗನ ಮಕ್ಕೊಂಡೆ ಅಂದ್ರೆ ಎಮ್ಮೆ ಗ್ವಾತ ಬೆಚ್ಚಗ ಸುಡು ಬರ್ತಿರ್ತಾವ. ಮತ್ತು ನಿದ್ದಂತೂ ಹತ್ತತೈತೆ ಅಲ್ಲೋ ಅತ್ತಿ. ಮುಚ್ಚ ಊರು ಬುಬ್ನಿ ಮುಚ್ಚ. ಎಲ್ಲಿ ಹಾಕಿದಿ ಮಾತ? ನನ್ನ ಬಾಯಿಗೆ ಎಲ್ಲದ ಸಲದ ಅಗ್ಗದ ಬರ್ತಾವ. ಮತ್ತೇನ ತಾಡ್ಕೊಂಡು ಇಡದಿನ ಸುಮ್ಮಿದ್ದಾನತಿ, ಇನ್ನು ಮುಂದೆ ಸುಮ್ಮಿರ್ಲನ್ನೇ. ಈ ಮನೆ ನಂದಿದ, ನನ್ನ ಗಂಡ ಕಟ್ಸಿದ್ದ. ಇದೆಲ್ಲ ನನ್ನ ಗಂಡ ಮಾಡಿದ್ದನ ಆಸ್ತಿ. ಹೊಲಾನು ನನ್ನ ಗಂಡ ಮಾಡಿದ್ದನ. ನಿಮ್ಮದೇನು ಇಲ್ಲಿ ಗಂಡ ಎಂತಿದ. ಇಲ್ಲೇ ಹೇಳ್ತಾನ ಎಲ್ಲ ನಂದು ಐತಿದ. ಹೋಗುವಾಗ ಸಾಯುವಾಗ ನೀ ಹಿಂಗ ಮಾಡಾಕೈತೆ ಅಂದ್ರೆ ಮತ್ತ ನೋಡು, ಮತ್ತ ಎಲ್ಲ ನನ್ನ ಮೊಮ್ಮಗಳ ಲಕ್ಷ್ಮಿ ಹೆಸರಿಗೆ ಬರೆದಿಟ್ಟು ಹೋಗ. ನಾನು ದುಡ್ದಾರ ನಾವು, ಕಷ್ಟಪಟ್ಟು ಇಲ್ಲಿ ಬೆವ್ರು ಸೋಸಾರ ನಾವು. ಆಕೆ ಈಗ ಬಂದು 4 ದಿನ ಆಗಿಲ್ಲ, ಇಟ್ಟು ದಿನ ನಾ ಬೇಕಾಗಿತ್ತ. ಈಗೇನಿದೆ, ದೇವಸ್ಥಾನಕ್ಕೆ ಹೋಗಿ ಬರ್ಕೊಡ್ದ ಅಂದ್ರೆ ಪ್ಲೇಟ ಚೇಂಜ್ ಮಾಡಿದೆಯಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ದೇವ್ರ ಚಲೋ ಬುದ್ಧಿ ಕೊಟ್ಟಾನ. ಕೆಟ್ಟವ್ರ ಸಂಘ ಮಾಡಬೇಡ, ಕೆಟ್ಟವರಿಂದ ದೂರಿರು, ಒಳ್ಳೇದ ಮಾಡು. ಸಾಯಿ ವಯಸ್ಸಿನಾಗ ಏನು ಹೊತ್ಕೊಂಡು ಹೋಗಂಗಿಲ್ಲ. ಮುಪ್ಪಿನ ಕಾಲದಾಗ ನೋಡುವವ್ರನ್ನ ಒಳ್ಳೆಯವ್ರ. ನಿನ್ನೇನು ಹೊತ್ಕೊಂಡು ಹೋಗಕ್ಕೆ ನಾಳೆ ನಿನ್ನ ಮೈ ಮೇಲೆ ಹಾಕಿದ ಅರಿಗೂ ಬರೋದಿಲ್ಲ. ಇದೇನು ಹಾಕೊಂಡಿದೆಯಲ್ಲ ಬಂಗಾರ ನಕ್ಲೆಸ, ಇದು ನಿನ್ನ ನಾಳೆ ಏನದು ಹುಗಿತಿರ್ತಾರಲ್ಲ ಅವಾಗೇನು ನಿನಗೆ ಅದನ್ನು ಹಾಕೋದಿಲ್ಲ. ಎಲ್ಲ ಕಳೆದಿಟ್ಟ ಕೆಡ್ತಾರು, ಸುಡ್ತಾರು. ಅದು ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ ಅಂತ ದೇವರ ಬುದ್ಧಿ ಕಲಿಸ್ತಾ. ಅವಾಗ ನನಗೆ ಬುದ್ಧಿ ಬಂತಲ್ಲ, ಅವಾಗಿಂದ ತಣ್ಣಗದ ನಾನು. ಏನು ಆಕಿ ಎಷ್ಟು ಒಳ್ಳೆಕಿದಾಳ, ಎಷ್ಟು ಚಲೋ ಬುದ್ಧಿ ಐತಿ, ಎಷ್ಟು ಚಲೋ ಹುಡುಗಿದಾಳ ಅಂತ ನನಗೆಲ್ಲ ಗೊತ್ತೈತಿ. ಅವನು ಕಣ್ಣಲ್ಲ ಒಂದು ಸಲ ಅವತರ ಮಕ ನೋಡ್ಕೊಡಿದ್ರೆ ಗೊತ್ತಾಕತಿ ಯಾರು ಹೆಂಗದಾರ ಅಂತ. ಮಕ್ಕಚೇರಿ ನೋಡ್ಕೊಡ್ದ. ನಿಂದು ಗೊತ್ತಾದ್ರೆ ಪತ್ರೋಳಿ ಮಕದಾಗ ಹೆಂಗದಿಯಲ್ಲ ಹಂಗದಿ. ಕೊಕ್ 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 ಅಂತ 24 ತಾಸು ಕೊಕ್ 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 ಅನ್ಕೋತ. ಈಗ ಎದಕ್ಕೆ ಕರ್ದೆ ಮುದುಕಿ ನನ್ನ? ಬರೇ ನೀನು ಪ್ರವಚನ ಕೇಳೋದಾತ್ ನನ್ನ ಬಾಳೆ. ಒಂದರ ನೆಟ್ಟಗೆ ಮಾತಾಡೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಿನ್ನ ಮಗ ನೀನು ಒಡಗುಡ್ಕೊಂತ ಕುಂತರಿ. ಎಮ್ಮಿ ಶಗನ ಬೆಳೆಕತ್ತಾನಲ್ಲಿ. ಎಮ್ಮಿಗೆ ನೀರು ಕುಡ್ಸೋದು, ಅದಕ್ಕೆ ಮೇವು ಹಾಕೋದು ಮಾಡೋದು ಏನು ಬಂದು ನೀನು ಮುಂದೆ ಕುಂತ ಬಿಡ್ಲಿ ನಿನಗೆ ಹಾಕೊಂತ. ನನಗೆ ಯಾಕೆ ಹಾಕ್ತಿಲ್ಲ? ನನಗೆ ಯಾಕೆ ಹಾಕ್ತಿ? ನೀನೇ ಹಾಕೊಂತ ತಿನ್ನ ಅಲ್ಲಿ. ಬಂದ್ಲಿಲ್ಲಿ
ನನಗೆ ಉಪ್ಪಿಟ್ಟು ಮಾಡು. ಹೊಟ್ಟಿಗೆ ಅನಸ್ತತಿ. ಉಪ್ಪಿಟ್ಟು ಮಾಡಿ ನನಗೆ ಮಧ್ಯಾಹ್ನಕ್ಕೆ ತಾಲಿಪಟ್ಟಿ ಮಾಡು. ಉಳ್ಳಾಗಡ್ಡಿ ಗಜರಿ ಕೊತ್ತಂಬರಿ ಎಲ್ಲ ಚಂದಂಗೆ ಹದಸರಿಯಾಗಿ ಹಾಕಿ ಹಿಟ್ಟ ಕಡ್ಲಿ ಹಿಟ್ಟ ಜೋಳದ ಹಿಟ್ಟ ಗೋಧಿ ಹಿಟ್ಟ ಎಲ್ಲ ಹಾಕಿ ನಂಗೆ ಮಧ್ಯಾಹ್ನ ತಾಲಿಪಟ್ಟಿ ಮಾಡ್ಕೊಡು. ಬಿಸಿ ಬಿಸಿ ಹಾಕೋ ತಾಲಿಪಟ್ಟಿ ತಿನ್ಬೇಕನ್ನಾಗತ್ತತಿ. ಮತ್ತೀಗ ನನಗೆ ಉಪ್ಪಿಟ್ಟು ಮಾಡಿಕೊಡು. ಮಧ್ಯಾಹ್ನ ಆದಾತ ಸಂಜೆ ಮುಂದೆ ನನಗೆ ಬಿಸಿ 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 ಮಿರ್ಚಿ ಬಜ್ಜಿ ಮಾಡಿಕೊಡ್ಬೇಕು ನೋಡು. ಹೊಲ್ದಾಗಿನ ಮೆಣಸಿನ್ಕಾಯಿ ದಪ್ಪ ದಪ್ಪದನ್ನು ತಂದ ನನ್ನ ಮಗ ಕಡ್ಲಿ ಹಿಟ್ಟು ತರಿಸ್ಕೊಡ್ತಾನೆ ನನ್ನ ಪಗಾರದಾಗಿಂದ. ಮಿರ್ಚಿ ಬಜ್ಜಿ ಮಾಡಿ ನನಗೆ. ಏನಿದ್ ನಿಮ್ಮ ಬಾಯಿ ಊರ ಅಗಲ ಕೇಳಾಕತ್ತತಿ. ಏನು ಮನಿ ಅಂತರು ಏನೋ ನಿಂಬದ. ನೋಡ್ಲಾ ನೀನು ಹೆಂಡ್ತಿಗೇನು ದುರ್ಗನ್ ಬ್ಯಾನ್ ಬಂದು ಬಡ್ಕೊಂಡಿದ್ದಿತ್ತು. ನಾ ಏನು ಹೇಳಿದ್ದೇನೆ ಹೇಳಿ. ಒಂದಿಟ್ಟು ಹೋಗಿ ನನಗೆ ಹೊಟ್ಟೆ ಹಸ್ತತಿ ಉಪ್ಪಿಟ್ಟು ಕೊಡಂದ್ರೆ ಎಷ್ಟು ಮಾತಾಡಕತ್ತಾಳೆ, ಎಷ್ಟು ಬೈಯಾತಾಳು, ಒಟ್ಟು ನಿಂತು ಕೊಡೋಳು. ಹರಿಯಾಗ ಒಂದು ಕಪ್ ಚಹಾ ಕೊಟ್ಟಾಳೆ. ಯಪ್ಪ 10 ಗಂಟೆ ಆಗೈತಿ, ಇನ್ನೂ ತನಾದರೂ ಏನೂ ಇಲ್ಲ. ಆಕಿದು ಬಂದತಿ ತಿಂಡಿ ಹೆಚ್ಚಾಗೈತಿ. ಮನ್ಯಾಗ ಮಾಡೋದು ಬೇಸರ ಆಗೈತಿ. ಆ ಸೊಸಿಯರ ಮಾಡ್ಕೊಂತ ಇದ್ಲ, ಸುಮ್ಮ ಇದ್ದಾಳ ತನ್ನಗ. ಮತ್ತೆ ನನ್ನ ಬಾಯಿಗೆ ಅಗದು ಬರ್ತತಿ. ತನ್ನಗ ಇರಿದು ಬಿಟ್ಟು ಆಕಿಗೆ ಇಲ್ಲ ಸಲದ ಹೇಳಿ ಆಕಿಗೂ ಬ್ಯಾಗಿ ಹೆಚ್ಚಿ ಮನೆಗೆ ಬಿಟ್ಟು ಹೋಗಂಗೆ ಮಾಡಿಲ್ಲ ಗಂಡ ಅಂತೀನಿ. ಅದಕ್ಕೆ ನಾನು ನೆಟ್ಗೆ ಮಾಡ್ಕೊತ ಇರ್ತೀನಿ. ಹೊಟ್ಟೆ ಕೂಳರ ಹಾಕಿತ್ತ. ಸರಿಲತಿ ಅವ್ವ ಊರ್ ಬುಬ್ಬನೇ. ಯಾಕೆ ಆಕೆ ಕರಿ ಮೂತಿ ನೋಡ್ಕೊಂತ ಆಕೆ ಮುಂದೆ ಕುಂದ್ರಬೇಕನ್ನಕತ್ತಿದ್ದೇನ? ಆಕೆ ಬೇಕಾಗ್ಯಾನ ನಿನಗೆ? ಊರ್ ಮುದ್ಲಟ್ಟ್ಯಾ ನೀನು ಮುದ್ಲಟ್ಟ್ಯಾ ಬಾಯಾಗ ಹುಚ್ಚು ಒಯ್ಲಿ. ನಾಲಾಯಕ್ ಹೆಂಗ್ಸನ್ ತಂದು ಮುಂದಿಟ್ರಂತ ನಾನು ಮುಂದನ. ಅದು ನಾನ ಇಲ್ಲಿ ಹಡತ್ತಾ ಇಲ್ಲಿ ಇರ್ಬೇಕಾದ್ರೆ ನನ್ನ ಮಗಗ ಬಾಯಿ ಬಂದಂಗೆ ಮಾತಾಡ್ತೀಯಲ್ಲ ನೀನು. ಊರ್ ಚಿಮನಿ. ಯವ್ವ 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 ಅತ್ತಿ, ನನ್ನ ಹೊಡೆದೇನ ನೀನು? ಎಷ್ಟು ವಯಸ್ಸಾದ್ಮೇಲೆ ಗಂಡನ ಕಡೆ ಹೊಡ್ತಾ ತಿನ್ನೋದಲ್ದ, ಮಕ್ಕಳ ಕಡೆ ಹೊಡ್ತಾ ತಿನ್ನೋದಲ್ದ, ನೀನು ಹೊಡೆದೇನ ಮುದುಕಿ? ಏನ್ ತಪ್ಪು ಮಾಡಿದ್ದಂತ ಹೊಡೆದೇನ ಮುದುಕಿ ನೀನು ನನಗೆ? ಅಯ್ಯೋ ಯವ್ವ, ಕಿವ್ಯಾಗಿಂದ ರಗತ್ ಬರೋಂಗ್ ಹೊಡೆದ್ಲ ಯವ್ವ ಈ ಮುದುಕಿ. ಮನ ಮಾತು ಬಿದ್ದು ನಿಂತಿದ್ದೆ ಹೊಡೆದ್ಲ ಯವ್ವ ಈಕಿ. ಹೊಡಿಬೇ, ಇನ್ನೊಂದು ಯಾರು ಹೊಡಿಬೇಕಿಲ್ಲ. ಏನೋ ಒಂದು ಮಾಡಿ ತಿಳಿದ ತಪ್ಪಿಗೆ ಈಕಿ ಮಾತಿಗೂ ಅನ್ನಕತ್ತಾಳ. ಹೊಡೆದ ಬಿಡ್ಬೇಕಿನ, ಇದನ್ನು ಮಾಡ್ಬೇಕಿನ, ನಡನ ಮುರಿಕೇನ. ಹೊಡೀರಿ, ಯಾರು ಹೊಡೀರಿ. ನಾನಂತೂ ಅಡಿಗೆನ ಮಾಡೋದಿಲ್ಲ, ಆರಾಮ್ ಮಲ್ಕೋದ. ನಾನು ನಡನ ಮುರಿದಿಡ್ತಾರ ನೋಡ್ರಿ ಎಲ್ಲಾರು ಸೇರಿ. ನಾನು ಹೊಡ್ರಿ ನಾನು. ಯಾರು ಹೊಡೆದ್ರಿ ಈಗ ನೀನು? ಯಾರು ಹೊಡೆದ್ರಂತ ಇಷ್ಟೆಲ್ಲ ಬಟ್ ಮಾಡತ್ತಿ ಊರಾಗಿನ ಮಂದಿ ಕುಡ್ಸೋಂಗ? ಯಾರು ಹೊಡೆದ್ ನಡ ಮುರಿದ್ರ ನಿಂದ? ಸುಳ್ಳೊಂದು ಸಟ್ ಅಂತ ಹೇಳ್ತೇನ? ನಡನ ಮುರಿತೀನಿ ಗಪ್ಪ. ಬಿಡ್ಲಾ ಹುಚ್ಚಬವ ಬಿಡ. ಒದ್ದಗಿದ್ನ ಹಾಗಿನ ಮುರಿದಿ ಒದ್ಲ ವಯಸ್ಸಾಗೈತಿ. ಎಲ್ಲಾರ ಒದಿ ಕಡ್ತಕ್ ಒದ್ದ ಸಾತ್ಗಿತ್ತು ಹೋದ್ಲ ಅಂದ್ರ ಅಟ್ರು ಕುಡ್ ಹೋಗಿ ಜೈಲ್ನಾಗ ಕುಂದ್ರದಾಗೈತಿ. ಬಿಡಲ್ಲ ಯವ್ವ ನನ್ನಡ ಮುರಿದೆ. ಯವ್ವ ನನ್ನ ಒದ್ದು ಬಿಟ್ಟ ನನ್ನ ಗಂಡ. ಬರ್ರಿ ಯಪ್ಪ ಎನ್ನ ಹೊಡಿಯಾತನ ಬರ್ರಿ. ನೀವೇನು ಕೊಂದ ಬಿಡ್ತಾನ ಬರ್ರಿ. ಬರ್ತಾರಗತ್ ನಿನ್ಗೆ ಬರ್ರಿ ಅನ್ನತಿ. ಬರ್ತಾರ ಓಡ್ ಬಂದ ಬಾರ ಜನಕ ಬಾಳ ಉತ್ತಮನಿ ಬಾರ ಯವ್ವ ಅಂತ ಬರ್ತಾರ ನಿನಗೆ. ನೀನ್ ಹೆಜ್ಜಾಡದ್ಲಿ. ನಡಿಯಲ್ಲ ನಡಿ, ಏನಾರ ಮಾಡ್ಕೊಡ್ ನಡಿ, ನಂಗೆ ತಿಂತನ್ನ. ನಾ ಯಾಕೆ ಮಾಡ್ಕೊಡ್ಲಿ? ಈಕೆ ಅದಾಳಲಿಕ್ಕೆ ಮಾಡ್ಕೊಡ್ತಾಳೆ. ಹೋಗ ಧಾರಾಳಿಂದ ನಮ್ಮ ಅವ್ಗ ಚಂದ ನಮ್ಗೆ ರವಾ ಹುರದ ಅದಕ್ಕಟ್ಟು ಎಣ್ಣೆ ಹಾಕಿ ಕೊತ್ತಂಬರಿ ಕರಿಬೇವ ಎಲ್ಲ ಹಾಕಿ ಚಂದ ನಮ್ಗೆ ಉಪ್ಪಿಟ್ಟು ಮಾಡ ನಮ್ಮ ಅವ್ಗ ನನಗೆ. ಮತ್ತು ನನ್ನ ಮಕ್ಕಟ ನಿನಗಟ ಅಟ್ಟ ಆಗ್ಬೇಕದು. ಒಂದಿಟ್ಟು ಹೆಚ್ಚಿಗೆ ಉಳಿದಂಗೆ ಮಾಡ್ದಾಗ ನೀ ಹೆಂಗೆ ಸೊಸಿಗೆ ಹೇಳ್ತಿದ್ಲ ಹಂಗೆ ನಾನು ಹಿಂಗೆ ಹೇಳ್ತೀನಿ. ಹೋಗಿ ಮಾಡ್ಕೊಂಡು ಬರ್ಬೇಕು. ಎಣ್ಣೆ ಕೇಡಾಗದಂಗ, ರವಾ ಕೇಡಾಗದಂಗ, ಉಪ್ಪಿಟ್ಟು ಕೇಡಾಗದಂಗ ಅಟ್ಟ ಆಗಿರ್ಬೇಕಾದ. ಬೇಕಾದ್ರೆ ನಿನಗಟ್ಟು ಕಮ್ಮಿ ಆಗೋತ್ಯಾಕ ಅಟ್ಟ ಅಳತಿ ಮೇಲೆ ಮಾಡ. ಯಾಕಂದ್ರೆ ದುಡಿಯಾಮಿ ಆಮಿಲ್ಲಿಗ ನಿನ್ನ ಮಗನೂ ಬಂದ್ಬಿಟ್ರೆ ಅವಂತೂ ಹೋದಲ್ಲ ಅಟ್ಗೆ ನೀ ಅತ್ತ ತಿಂತಿನಂತೂ ತವ್ರ ಮನೆಗಿಟ್ಟ ಇಲ್ಲಿ ಅಪ್ಪ ಅವನ್ನ ನೋಡದ ಬೇಡಾಗೈತೆ. ಅವಂಗೂ ಹೇಂತಿ ಶ್ರೀಮಂತಕ್ಕೆ ಸಿಕ್ಬಿಟ್ಟಾಳಲ್ಲ. ಅಪ್ಪ ಅವ್ವ ಯಾರು ಬೇಡಾಗೈತಿ. ಬಂದು ಹೋಗಿದ್ದಂತ ನೋಡಿ ನಿನ್ನ ಮಗ ಅಲ್ಲಿ ಸುದ್ದಿನ ಹಚ್ಚಿಲ್ಲ ಇಲ್ಲಿ. ತನ್ನ ಮಗನ ನೋಡಕ್ ಬಂದು 1 ತಿಂಗಳಿದ್ದು ಏನಂತ ಇಲ್ಲಿ ಸನೇಕರ ಹಾದನ್ ನೋಡವ. ಅವ್ನು ಹೇಂತೀರ ಬಂದಿಳನ ಇಲ್ಲಿ. ಯಾಕೆ ಅತ್ತಿ ಮಾವನ್ ನೋಡಿ ಬರೋ ನಡ್ರಿ ಅಂತ ಒಂದು ಮಾತಾರ ಅಂದಿಳನ. ನಮಗೆ ಮನೆ ಹೋಗಿನಿ ಬೀಗ್ರ ಬಂದಿರಲ್ರಿ. ಮತ್ತು ಅಳೇಂದ್ರು ಮನೆಗೆ ಯಾಕೋ ಬರಲಿಲ್ಲ ಅವ್ರು ಈ ಸಲ. ಹೋಗಿ ಬರೋರು ಅಂತ ನಾನು ಒಂದು ಮಾತನ್ನಿ. ಇಲ್ಲಿ ಬಿಡ್ರಿ ಅಲ್ಲಿ ನಮ್ಮಪ್ಪ ನಮ್ಮ ಇಲ್ಲ ಬೇರೆ ಊರಿಗೆ ಹೋಗ್ಯಾರಂದ್ರು ಅಂತ. ಏನ್ರಿ ನಮ್ಗೆ ಗೊತ್ತಾ ಇಲ್ಲ ಅಂತಾನೆ. ನೋಡು ಹೆಂಗೆ ಬೆಳೆಸಿ ಮಗನ ರೀತಿ ನೋಡಟ. ಅವಂಗ ಸೌಕಾರ ಮಂದಿ ಸಿಕ್ಬಿಟ್ಟಾರ ಇಲ್ಲಿ. ಅಪ್ಪ ಅವ್ವ ಯಾರು ಬೇಡಾಗೈತಿ. ನಿನಗೆ ಹೋಗ್ಯಾನ ದುಬೈಕಿಗೆ ಮತ್ತೆ ದುಬೈಕ ಹರಿ ಬಿಟ್ಕೊಂಡು ಹೋಗಿದಾನ. ಇಲ್ಲಿ ಅಪ್ಪ ಅವ್ವ ಬೇಡ. ಇಲ್ಲಿ ನೋಡಿ ಇವು ನೋಡ್ರೆ ಹೇಂತಿ ನೆಟ್ಟಗೆ ಇರೋದಿಲ್ಲ. ಯಾರನ್ನ ಕಟ್ಕೊಂಡು ಎಲ್ಲಿ ಸಾಗಿ ಹುಚ್ಚತ್ತಿ. ನಾನು ಹುಚ್ಚ ಆಸ್ಪತ್ರೆಗೆ ಹೋಗ್ಬಿಡ್ತಾನಂತ. ನೋಡ್ದೇನ ಸಣ್ಣ ಮಗ ಅಂತಿದ್ದಲ್ಲ. ಈಗ ನೋಡಿ ಎಟ್ಟಾದ್ರು ನೀನು ದೊಡ್ಡ ಮಗನ ನಿನಗ ಆಗವ. ಅದನ್ನ ತಿಳ್ಕೊ ಮೊದಲ. ಅವ ನೋಡು ದುಬೈಗೆ ಹೋಗಿ ಉಳ್ದ ರೊಕ್ಕ ಮಾಡ್ಕೊಂಡ ರಗಡ. ಅಪ್ಪ ಅವನ ಮರ್ತು ಬಿಟ್ಟ. ದುಬೈ ಮಗ ಅವನು. ಅಪ್ಪ ಅವನ್ನ ಮರ್ತು ಬಿಟ್ಟ ನೋಡು. ದುಬೈ ಮಗ ದುಬೈದಿಂದ ಬರ್ತಾನ. ನನ್ನ ಮಗ ಟಾಪ್ ಆಗಿ ಬರ್ತಾನ ಅನ್ನತ್ತಿದ್ದಲ್ಲ. ಬಂದು ನೋಡಿ ನಿನ್ನ ಮಗ ಟಾಪ್ ಆಗಿ. ಏನ ಮೊದಲ ತಿಳಿದ ನೋಡಿ ಮಾತಾಡು. ಏನು ಹೆಂಗ ಏನ ಇರ್ಬೇಕನ್ನೋದನ್ನ ಒಂದಿಟ್ಟು ಕಲ್ಪನೆ ಮಾಡ್ಕೊ. ಇದನ್ನ ಮಾಡ್ಕೊತ ಹೋದಿ ಹಾಳಾಗೋಕಿ. ಮತ್ತು ಲಕ್ಷ್ಮಿ ಮದುವೆ ಆಗಿ 1 ವರ್ಷ ಆದಮೇಲೆ ಅವರು ಸ್ವಲ್ಪ ದಿನ ಅಂತ ದುಡಿಯಕ್ಕಂತ
ಗಂಡ ದೂರ ಕರ್ಕೊಂಡು ಹೋಗಿರ್ತಾನಂತ. ಆವಾಗ ಅವರು ಅಲ್ಲಿ ಟಾಕೀಸ್ ಒಳಗೆ ಅದು ಯಶನ್ ಪಿಕ್ಚರ್ ಬಂದಿರುತ್ತಂತ. ಆ ಪಿಕ್ಚರ್ ನೋಡಿರ್ತಾರೆ ನೋಡಿ, ಟಾಪಾಗಿ ಬರ್ತಾನೆ ನನ್ನ ಮಗ ಅಂತೇಳಿ. ಅದನ್ನ ಒಳ್ಳೊಳ್ಳೆ ಅಂತಿದ್ರಂತ ಅವಾಗಿಂದು. ಇದನ್ನು ಸ್ಟೋರಿ ಒಳಗೆ ಆಕೆ ಅಂದಿದ್ಲ, ಅದಕ್ಕೆ ನಾನು ಅಂದೇನಿ. ಮತ್ತು ನೀವು ಮೊದಲಿನ ಕಾಲದಲ್ರಿ ಅನ್ನಕ್ಕೆ ಹೋಗ್ಬೇಡ್ರಿ. ಲಕ್ಷ್ಮಿ ಈಗಿನ ಕಾಲದಾಕಿ. ಈಗ ನನ್ನ ಏಜ್ ಎಷ್ಟಿದೆಯಲ್ಲ ಅಷ್ಟೇ ಇದೆ ಲಕ್ಷ್ಮಿಗೆ. ಅವಳು ಈಗಿನ ಕಾಲದಾಕಿ. ನೀವು ಮತ್ತು ಮೊದಲಿನ ಕಾಲದಾಕಿ ನನ್ನ ಬಡಿ ಶಾರದಾನ್ ಮೊದಲಿನ ಕಾಲದ್ದು. ಲಕ್ಷ್ಮಿ ಇದೆಲ್ಲ ಈಗಿನ 26 ಜನ್ರೇಷನ್ ಒಳಗೆ ಈಗಿಂದ ಲಕ್ಷ್ಮಿ ಅದಾಳ. ಆದ್ರೆ ನಾನು ನಿಮ್ಮ ಕತೆ ತೋರಿಸ್ತಾ ಇರೋದು 2000 ಈಗ 15 14 ಹಿಂಗೆ ರನ್ನಿಂಗ್ ಒಳಗೆ ನಡೆಯತೈತಿ ಕತೆ. ಇದನ್ನು ಒಮ್ಗಿಲೆಗೆ ನಾ ಎಲ್ಲಿಂದ ಮಾಡ್ತೀನಿ, 2012 ನಡೆಯತ್ತಿತ್ತು. 2015 ತೊಗೊಂಡು ಬರ್ತೀನಿ ಈಗ ಇದನ್ನ ಕತೆ. ಅಂದ್ರೆ ಲಕ್ಷ್ಮಿ ಡಿಲಿವರಿ ಆಗಿರುತ್ತೆ. ಅವಾಗ ಗಂಡ ಹೆಂಗಿರ್ತಾನ, ಅತ್ತಿ ಮಾವ ಹೆಂಗಿರ್ತಾರ ಅನ್ನೋದನ್ನ ಮುಂದೆ ಬರೋ ಎಪಿಸೋಡ್ ಒಳಗೆ ನಿಮ್ಗೆ ಲಕ್ಷ್ಮಿ ಮಗು ಲಘು ನೋಡ್ಬೇಕಾಗೈತಿ. ಏನು ಆಕೈತಿ ಅನ್ನೋ ಕ್ಯೂರಿಯಾಸಿಟಿನೂ ನಿಮಗೈತಿ. ಆಕಿ ನೆಗೆನಿಗೆ ಗಂಡು ಮಗು ಆಗೈತಿ. ಆದ್ರೆ ಆಕಿ ಇಲ್ಲಿ ಒಟ್ಟು ಬರ್ತಿರೋದಲ್ಲ, ಗಂಡು ದುಬೈಗೆ ಹೋಗ್ಯಾರಂತ ತವ್ರ ಮನೇಲಿ ಉಳಿದು ಬಿಟ್ಟಿರ್ತಾಳ. ಆದರೆ ಲಕ್ಷ್ಮಿ ಬರ್ತಾಳ ಇಲ್ವಾ ಅನ್ನೋದು ಕಥೆಯಲ್ಲಿ ಮುಂದಿನ ಕಥೆಯಲ್ಲಿ ಇರ್ತೈತಿ. ನೋಡ್ರಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ. ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾನ ಅಂತ ಕತೆ ಮಸ್ತ್ ಬರಾಕತ್ತೈತಿ. ಅವ್ನು ಹುಚ್ಚಿರ್ತಾನ, ಶಾನೆ ಇರ್ತಾನ, ಹೆಂಗೆ ಏನ ರಾಣಿ ಜೀವನ ಮುಂದೆ ಹೆಂಗೆ ಏನಂತ ಕತೆ ನೋಡ್ರಿ. ಭಾಳ ಇಂಟ್ರೆಸ್ಟ್ ಐತಿ. ನಿಮ್ಗೆ ಇಷ್ಟ ಆಗೇ ಆಕೈತಿ. ಬರೋಣ್ರಿ. ನಮಸ್ಕಾರ ರೀ. ಹಾಯ್ ಹಲೋ ಫ್ರೆಂಡ್ಸ್, ಕನ್ನಮ್ಮ ಕಲೆಕ್ಷನ್ ಸಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ, ಈ ಸಾರಿ ಏನು ತೋರಿಸ್ತಾ ಇದೀನಲ್ಲ 450 ರೂಪಾಯಿ ಐತಿ. ಇದರೊಳಗೆ ಇನ್ನೊಂದು ಪ್ಯಾಟರ್ನ್ ಐತಿ, ಅದನ್ನು ಕೂಡ ತೋರಿಸ್ತೀನಿ. ಇದು ಬಂದು ನೆಕ್ಲೆಸ್ ಡಿಸೈನ್ ಸಾರಿ. ಇದೆಲ್ಲ ಟ್ರೆಂಡಿಂಗ್ ಇರೋದು ನೆಕ್ಲೆಸ್ ಡಿಸೈನ್ ಸಾರಿಗ ನಮ್ರತಾ ಗೌಡ ಅವರು ವೇರ್ ಮಾಡಿರೋಂಥ ಪ್ರಿಂಟೆಡ್ ಸಾರಿ ಇದು ಕಮ್ಮಿ ಪ್ರೈಸ್ ಇಂದು 450. ಇದು ಬಂದು ನೋಡ್ರಿ, ನಿಮಗೆ ವಿಡಿಯೋನ ಹಾಕಿದ್ದೀನಿ. ಈ ಸಾರಿ ವೇರ್ ಮಾಡಿರೋಂಥ ನಿಮ್ಗೆ ವಿಡಿಯೋ ಹಾಕಿದ್ದೀನಿ ನಾನು. ಸಖತ್ತಾಗೈತೆ ಸಾರಿ. ಬಂದು ಕ್ವಾಲಿಟಿ ಮಾತ್ರ ನಂಬರ್ 1 ಆಗೈತೆ. ಇದ್ರ ಪ್ರೈಸ್ ಬಂದು ನಿಮ್ಗೆ 950 ರೂಪಾಯಿ ಇರ್ತೈತಿ. ನಿಮ್ಗೆ ಯಾವ್ದಾದ್ರು ಸೀರೆ ಬೇಕಂದ್ರೆ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಅದೇ ತರ ಸೀರೆ ಕಲರ್ ಐತೆ. ಇದು ಒಂದು ಫೋಟೋ ನಾನು ಹಾಕಿದ್ದೀನಿ ಸೀರೆದು. ಇನ್ನು ಫೋಟೋ ಶೂಟ್ ಮಾಡಿರಲಿಲ್ಲ, ಹಾಗಾಗಿ ನಾನು ಒಂದೇ ಫೋಟೋ ಹಾಕಿ ವಿಡಿಯೋ ಹಾಕಿದ್ದೀನಿ. ವೇರ್ ಮಾಡಿದಾಗ ಈ ತರ ಇರುತ್ತೆ. ಇದಕ್ಕೆ ಬ್ಲೌಸ್ ವೈಟ್ ಕಲರ್ ಬರುತ್ತೆ, ಶರ್ಟ್ ಮಾತ್ರ ಪ್ಲೇನ್ ಒಳಗೆ ಬರುತ್ತೆ. ಅನುಶ್ರೀ ಮ್ಯಾಮ್ ವೇರ್ ಮಾಡಿರುವಂಥ ಸಾರಿ ಕಲರ್ ಕಾಂಬಿನೇಷನ್ ಒಳಗೆ ತರಿಸಿದ್ದೀನಿ. ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ. ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟಿದ್ದೀನಿ. 450 ರೂಪಾಯಿ ಇರ್ತೈತಿ. ಪ್ರಿಂಟೆಡ್ ಸಾರಿ ಇರ್ತೈತಿ. ಮೊದಲೇ ಹೇಳ್ಬಿಡ್ತೀನಿ, ಪ್ರಿಂಟೆಡ್ ಸಾರಿ ಇರ್ತೈತಿ. ನನ್ನ ಕನ್ನಮ್ಮ ಕಲೆಕ್ಷನ್ ಒಳಗೆ ಸಿಗುವಂಥ ಸಾರಿಗಳು ಒಳ್ಳೆ ಕ್ವಾಲಿಟಿ ಆಗಿರ್ತಾವೆ. ಇವು ಬಂದು ನಿಮಗೆ ಪಶ್ಮಿನಾ ಸಾರಿ ಅಂತ ಇನ್ಸ್ಟಾಗ್ರಾಮ್ ಒಳಗೆ ಟ್ರೆಂಡಿಂಗ್ ಸಾರಿ ಅದಾವ. ಈ ಸಾರಿ ಎಲ್ಲ ಇನ್ಸ್ಟಾಗ್ರಾಮ್ ಒಳಗೆ 2000 ಈ ತರ 4000 ಮಾಡ್ಕೊಳಕ್ಕಾರ. ಅದು ನನ್ನ ಪೇಜಲ್ಲಿ ಮಾತ್ರ ನಿಮಗೆ 950 ರೂಪಾಯಿ ಸಿಗ್ತೈತಿ. ಹಂಗೆ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ನೀವು ಸರ್ಚ್ ಮಾಡಿದಾಗ ನಮ್ಮ ಪೇಜಲ್ಲಿ 950 ರೂಪಾಯಿ ಸಿಗ್ತದೆ. ನೀವು ಯೂಟ್ಯೂಬಲ್ಲಿ ತಗೋತೀನಿ ಅಂದ್ರೂ ಇದು 950 ರೂಪಾಯಿನೇ. ನೋಡಿ, ಇಷ್ಟು ಚಂದ ಸಾರಿ ಅದಾವ. ಇವು ಇಷ್ಟು ಚಂದ ಕಲೆಕ್ಷನ್ ಅದಾವ. ಇದರಲ್ಲಿ ಎಲ್ಲ ರಾಜರದು, ಆನೆದು, ನವಿಲು ಎಲ್ಲ ತರ ಚಿತ್ರನ ಇದು ಕೆತ್ತಿದಂಗೆ ಆಗೈತಿ. ಅಷ್ಟು ಚೆನ್ನಾಗಿದೆ. ಬಾರ್ಡರ್ ಸಾರಿ ಐತಿ. ಇದ್ರ ಬಂದು ನೀವು ತೆಗೆದು ನೋಡ್ರಿ, ಪಶ್ಮಿನಾ ಸಾರಿ ಅಂತೇಳಿ. ಇದು ನಿಮಗೆ 2000 ಈ ತರ ಎಲ್ಲ ಮಾಡ್ತಿರ್ತಾರೆ. ಸ್ಮೂತ್ ಒಳಗೆ ಬಂದಾವ ಇವು ಸಾರಿ. ಇದು ಬಂದು ಅದ್ರೊಳಗೆ ಸೇಮ್ ಭರತನಾಟ್ಯ ಟೈಪೇ. ಇದು ಅದ್ರೊಳಗೆ ಪ್ಲೇನ್ ಒಳಗೆ ಈ ತರ ಬಾರ್ಡರ್ ಬರುತ್ತೆ. ಇದು ನೋಡಿ ಯಾವ ತರ ಇದಾವೆ. ಇವು ಒಂದಿಷ್ಟು ಕಲರ್ಸ್ ಅದಾವ. ಇವೆಲ್ಲ 950 ರೂಪಾಯಿ. ಇದು ಬಂದು ನಿಮಗೆ ಇನ್ಸ್ಟಾಗ್ರಾಮ್ ಒಳಗೆ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸಾರಿ ಬಂದು ಮಿರರ್ ವರ್ಕಿಂದು ಅಂದ್ರೆ ಕನ್ನಡಿ ವರ್ಕಿಂದು ಸಾರಿ ಐತಿ. ಇದು ಬ್ಲೌಸ್ ಮಾತ್ರ ಫುಲ್ ವರ್ಕ್ ಐತಿ. 750 ರೂಪಾಯಿ. ಊಟಾಗ ಈ ತರ ಕಾಣುತ್ತೆ. ನನ್ನ ಹತ್ರ ಮಾತ್ರ ಕ್ರೀಮ್ ಅಷ್ಟೇ ಇದೆ. ಇದು ಬಂದು ಫಸ್ಟ್ಗೆ ತೋರಿಸಿದ್ನಲ್ಲ ನಿಮ್ಗೆ 450 ರೂಪಾಯಿ. ಅದರೊಳಗೆ ಇದು ಬಾರ್ಡರ್ ಸಾರಿ ಬರ್ತೈತಿ. ಇದು ಬಂದು ನಿಮಗೆ 650 ರೂಪಾಯಿ ಇರ್ತೈತಿ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ 9036882501 ಬೇಕಾದಾಗ ವಾಟ್ಸ್ಆಪ್ ಮಾಡ್ರಿ, ಕರೆ ಮಾಡ್ರಿ. ಇವು ಬಂದು ನಿಮಗೆ 1200 ರೂಪಾಯಿಗೆ 4 ಸಾರಿ. ಬೇಕಾದಾಗ ಅಂತಂದ್ರೆ ಮುಂಜಾನೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನಿಮಗೆ ಫೋನ್ ಅಲಾವ್ ಇರುತ್ತೆ. ಸೀರೆ ಯಾರಿಗೆ ಬೇಕಂತಿರಲ್ಲ, ಈ ಸೀರೆ ಆ ಸೀರೆ ಅಂತ ಕೇಳಕ್ ಹೋಗಬೇಡಿ. ಸ್ಕ್ರೀನ್ ಶಾಟ್ ತಗೊಳ್ಳಿ, ವಾಟ್ಸ್ಆಪ್ ಒಳಗೆ ಮೆಸೇಜ್ ಮಾಡಿ. ನಿಮಗೆ ಮೆಸೇಜ್ ಮಾಡಕ್ ಬರಲ್ವಾ, ಫೋನ್ ಮಾಡಿ ಮಾತಾಡಿ. ನಿಮಗೆ ವಿಡಿಯೋ ಕಾಲ್ ಮಾಡಿನೂ ನೋಡಬಹುದು. ಇವು 1200 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ಇವು ಬಂದು ನಿಮಗೆ ಇವು ಸ್ಮೂತ್ ಬಾರ್ಡರ್ ಸಿಲ್ಕ್ ಸಾರಿ ಅದಾವ. 1500 ರೂಪಾಯಿಗೆ 2 ಸಾರಿ ಕೊಡ್ತಾ ಇರ್ತೀನಿ. ಆಫರ್ ಅಲ್ಲಿ 1500 ರೂಪಾಯಿಗೆ 2 ಸಾರಿ ಇದಾವ. ಇದು ಬಂದು ನಿಮಗೆ ಮದುವೆಗೆ ವೇರ್ ಮಾಡುವಂತ ಮದುವೆ ಕಾನ್ಸೆಪ್ಟ್ ಸಾರಿ ಆಗಿರ್ತೈತಿ. 1200 ರೂಪಾಯಿಗೆ ಒಂದು ಪೀಸ್ ಇರುತ್ತೆ ಸಾರಿದು. ಸಕ್ಕತ್ತಾಗದವ ಸಾರಿ. ಶರಗು ಪಲ್ಲು ಎಲ್ಲ ಸಕ್ಕತ್ತಾಗಿದಾವ. ಇವು ಬಂದು ನಿಮಗೆ ಸ್ಮೂತ್ ಸಿಲ್ಕಿ ಸಾರಿ ಆಗಿರ್ತಾವ. ಡೈಲಿ ವೇರ್ ಸಾರಿ 1400 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ನೋಡ್ರಿ, ನಿಮಗೆ ಸಾರಿ ಫೋಟೋನು ಹಾಕಿದ್ದೀನಿ. ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂಗ್ ಸಾರಿ ಐತೆ. ಫುಲ್ ಸಾರಿ ಎಲ್ಲಾನು ಸ್ಟೋನ್ ವರ್ಕ್ ಇರ್ತೈತಿ. 1100 ರೂಪಾಯಿ ಸಾರಿ. ಕಲರ್ ಅಂತೂ ಇಷ್ಟು ಕಲರ್ ಅವೈಲೇಬಲ್ ಅದಾವ. ಯಾರಿಗೆ ಯಾವ್ದು ಬೇಕೋ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂಗ್ ಸಾರಿ ಅದಾವ. 850 ರೂಪಾಯಿ. ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಒಳಗೆ ಮೆಸೇಜ್ ಮಾಡಿ. ಇದು ಬಂದು ನಿಮಗೆ ನೋಡ್ರಿ, ಸೆಮಿ ಮೈಸೂರು ಸಿಲ್ಕ್ ಒಳಗೆ ಈ ತರ 2D ಪ್ಯಾಟರ್ನ್ ತಗೊಂಡ್ಬಂದಾರೆ. 850 ರೂಪಾಯಿ. ಕಲರ್ ಅಂತೂ ಇಷ್ಟು ಅವೈಲೇಬಲ್ ಅದಾವ. ಯಾರಿಗೆಲ್ಲ ಬೇಕಂತಿಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಇರ್ತಾವ. ಇದು ಬಂದು ನಿಮಗೆ 699 ಮಾಡಿದ್ದೆ ನಾನು. ಇದ್ರೊಳಗೆ ಒಂದು 2 ಪೀಸ್ ಅಷ್ಟೇ ಉಳಿದವ. ಹಾಗಾಗಿ ಮತ್ತೆ 500 ರೂಪಾಯಿಗೆ ಕೊಡ್ತಾ ಇದೀನಿ. ಯಾರಿಗೆಲ್ಲ ಬೇಕಂತಿಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಬಂದು 1000 ರೂಪಾಯಿಗೆ 3 ಸಾರಿ ಕೊಡ್ತಾ ಇರ್ತೀನಿ. ಯಾಕಂದ್ರೆ ಇದು ಬ್ಲೌಸ್ ವರ್ಕ್ ಇರುತ್ತೆ. ಸಾರಿ ಮಾತ್ರ ತುಂಬಾ ಲೈಟ್ ವೇಟ್ ಆಗಿರ್ತದೆ. ಅದು ಇದು ಬಂದು ನಿಮಗೆ 1280 ಮಾಡಿದ್ದೆ ನಾನು. 2D ಪ್ಯಾಟರ್ನ್ ಸಾರಿ 950 ರೂಪಾಯಿ ಕೊಡ್ತಾ ಇದೀನಿ. ಇದು ಬಂದು ವೈಟ್ ಚೆಕ್ಸ್ ಒಳಗೆ ಕಾಟನ್ ಸಾರಿ ಆಗಿರ್ತೈತಿ. ರೆಡ್ ಕಲರ್ ಬಾರ್ಡರ್ದು. ಮತ್ತೆ ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂಗ್ ಸಾರಿ. ಫುಲ್ ಸಾರಿ ಎಲ್ಲ ಫುಲ್ ಸ್ಟೋನ್ ವರ್ಕ್ ಇರ್ತೈತಿ. ಮತ್ತೆ ಇದು ಬಂದು ನಿಮಗೆ ಬಾರ್ಡರ್ ಸಾರಿ. ಫಸ್ಟ್ ನಾನೆಲ್ಲ 1700 ರೂಪಾಯಿ ಮಾರಿದ್ದೆ. ಇವಾಗ 1350 ರೂಪಾಯಿಗೆ ಒಂದು ಪೀಸ್ ಕೊಡ್ತಾ ಇದೀನಿ. 1700 ರೂಪಾಯಿಗೆ ಮಾರಿದ್ದೆ ನಾನು ಅವಾಗ. 950 ರೂಪಾಯಿ ಇರೋ ಸಾರಿನ ಬರೀ 1200 ರೂಪಾಯಿಗೆ 2 ಸಾರಿ ಕೊಡ್ತಾ ಇದೀನಿ. ಇದು ಬಂದು ನಿಮಗೆ 1200 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ಇದು ಬಂದು ನಿಮಗೆ 1099 ರೂಪಾಯಿಗೆ ಒಂದು ಸಾರಿ ಇರುತ್ತೆ. ಸಕ್ಕತ್ತಾಗೈತೆ ಕುಂದನ್ ವರ್ಕಿಂದು. ಇದು ಬಂದು 550 ರೂಪಾಯಿ ಮಾರೋ ಸಾರಿ. ಸ್ಟೋನ್ ವರ್ಕ್ ಐತೆ ಸಾರಿ ಫುಲ್ ಎಲ್ಲಾನು. ಆದ್ರೆ ನಾನೀಗ 450 ರೂಪಾಯಿ ಕೊಡ್ತಾ ಇರ್ತೀನಿ. ಸ್ಟೋನ್ ವರ್ಕಿಂಗ್ ಡೈಲಿ ವೇರ್ ಸಾರಿ ಐತೆ. ಇದು ಬಂದು ನಿಮಗೆ 550 ರೂಪಾಯಿ ಮಾರೋ ಸೀರೆನ ಡಿಸ್ಕೌಂಟ್ ಅಲ್ಲಿ ನಾನು ನಿಮಗೆ 499 ಕೊಡ್ತಿರ್ತೀನಿ. ಇದು ಬಂದು ಗೋಲ್ಡನ್ ಸಾರಿ. ನೋಡ್ರಿ, ಅದ್ರ ವಿಡಿಯೋ ಕೂಡ ಹಾಕಿದ್ದೀನಿ. ನಾನು ಕ್ಯಾಮ್ರಾದೊಳಗೆ ಫೋಟೋ ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ವಿಡಿಯೋ ಶೂಟ್ ಮಾಡಿಸಿ ಅದನ್ನ ವಿಡಿಯೋ ಹಾಕಿದೆ ನಾನು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಸೂಪರ್ ಆಗಿದೆ. 700 ರೂಪಾಯಿ ಕೊಡ್ತಾ ಇದೀನಿ. 750 ಇರೋದನ್ನ. ಇದು ಬಂದು ನಿಮಗೆ ಇಳಕಲ್ ಬುಟ್ಟ, ಸ್ಟಾರ್ ಬುಟ್ಟ ಸಾರಿ, ಇಳಕಲ್ ಟೆಂಪಲ್ ಬಾರ್ಡರ್ ಸಾರಿ ಎಲ್ಲ ಅದಾವ. ಅದ್ರ ರೇಟ್ ಅಂತೂ ಅದಕ್ಕೆ ಕೊಟ್ಬಿಟ್ಟಿದ್ದೀನಿ. ಅಲ್ಲಿ ರೇಟ್ ನೋಡ್ಬಿಟ್ಟು ನೀವು ಫೋನ್ ಮಾಡಿ. ಮತ್ತೆ ನೀವು ಎಷ್ಟು ರೇಟ್ ಅಂತ ಕೇಳಕ್ ಹೋಗ್ಬಿಡಿ ಪ್ಲೀಸ್. ಅದ್ರ ಮೇಲೆ ರೇಟ್ ಕೊಟ್ಟಿರ್ತೀನಿ. ಇದು ಅನುಶ್ರೀ ಸಾರಿ. ಮತ್ತೆ ಫುಲ್ ರೀಸ್ಟಾಕ್ ಕಂಟಿನ್ಯೂ ಆಗಿ ರೀಸ್ಟಾಕ್ ಇರ್ತೈತಿ. ಪ್ರಿಂಟೆಡ್ ಸಾರಿ ಇರ್ತಾವ. 450 ರೂಪಾಯಿ. ಥ್ಯಾಂಕ್ ಯು. ಇದೇ ರೀತಿ ವಿಡಿಯೋ ನೋಡ್ತಾ
ಈ ಪಶ್ಮಿನಾ ಸಾರಿ ಅಂತೂ ಸೂಪರ್ ಆಗಿದಾವ. ನಿಮಗೆ ಬೇಕಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಇದೆ. ಆಫ್ಲೈನೇ ಫುಲ್ ಸಾರಿ ಹೋಗ್ತಾ ಇದೆ. ಥ್ಯಾಂಕ್ ಯು.